ಹಾಯ್ ಗೈಸ್, ನಮಸ್ತೆ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಚಂದ್ರಮಾನ ಯುಗಾದಿ ಆಗಿರೋದ್ರಿಂದ ಚಂದ್ರ ನೋಡೋಣ ಅಂತ ರೆಡಿಯಾಗಿದ್ದೀವಿ. ಹೇಗೆ ಕಾಣ್ತಾ ಇದೆ ನನ್ನ ಔಟ್ಫಿಟ್? ಹಾಗೆ ನೋಡಿ, ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರೆಲ್ಲ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ಕ್ಲಿಯರ್ ಇವಾಗ. ಹಾಗೆ ಚಂದ್ರ ನೋಡೋಕ್ಕೆಲ್ಲ ರೆಡಿಯಾಗಿದ್ವಿ. ಹಾಗೆ ನಮ್ಮ ಅಮ್ಮನ ಜೊತೆ ಒಂದೆರಡು ಫೋಟೋ ತೆಗೆಸ್ಕೊಳಕ್ಕೆ ಫೋಸ್ ಕೊಡ್ತಾ ಇದ್ದೆ. ನೆಕ್ಸ್ಟ್ ಹಾಗೆ ನನ್ನ ಯಜಮಾನ್ರ ಜೊತೆಗೂ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಸ್ ಕೊಡ್ತಾ ಇದ್ದೆ. ನನ್ನ ಮಗಳು ಫೋಟೋ ತೆಗಿತಾ ಇದ್ದಾಳೆ ಗೈಸ್. ಆ್ಯಕ್ಚುಲಿ ನಾನು ನಿನ್ನೆನೇ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಹಬ್ಬ ಮುಗೀತಲ್ಲ, ನಾನ್ ವೆಜ್ ಮಾಡ್ಕೊತ ಫುಲ್ ಬ್ಯುಸಿ ಆಗಿಬಿಟ್ಟೆ. ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮೂರಾಗ ಹುಡುಗರೆಲ್ಲ ರೆಡಿಯಾಗಿ ಚಂದ್ರ ನೋಡೋಕ್ಕೆ ಈ ಥರ ಅಡ್ಡಾಡ್ತಿದ್ದಾರೆ ಅಂತಂದು. ಹಾಗೆ ನಾವು ಕೂಡ ಚಂದ್ರ ನೋಡೋಕ್ಕೆ ಕಾಯ್ತಾ ಇದ್ವಿ. ಅಂತೂ ಇಂತೂ ಚಂದ್ರ ಕಂಡ ಪೂಜೆ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಕಂಡು ಮಮ್ಮಿ ಮಾಡ್ತಿದೆ. ಚಂದ್ರನ ಝೂಮ್ ಮಾಡಿ ತೋರಿಸು. ತೋರಿಸ್ತೆ. ನೀನು ಮಾಡ್ಬೇಕು. ಯಾರ್ಯಾರು ನೋಡಿಲ್ಲ ಇದನ್ನ ನೋಡಿ. ನೀನು ಎಲ್ಲರೂ ನೋಡಿ. ನೀವೆಲ್ಲ ಚಂದ್ರ ನೋಡಿದ ಫ್ರೆಂಡ್ಸ್? ನಾವಂತೂ ಚಂದ್ರ ನೋಡಿ ಪೂಜೆ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಚಂದ್ರ ನೋಡಲ್ಲಂತೆ, ಗೊತ್ತಿಲ್ಲ ಅಂತ ಈ ಪದ್ಧತಿ ಚಂದ್ರ ನೋಡೋದು. ನಮ್ಮ ಕಡೆ ಪೂರ್ತಿ ಎಲ್ಲರೂ ಚಂದ್ರ ನೋಡೋಕ್ಕೋಸ್ಕರನೇ ಅವತ್ತು ಸ್ಪೆಷಲಾಗಿ ರೆಡಿಯಾಗಿ ಕಾಯ್ತಾ ಇರ್ತಾರೆ ಸಂಜೆಯಿಂದ. ಆಲ್ರೆಡಿ ಮುಂದೆ ಹೋಯ್ತಲ್ಲ, ಅವಾಗ ನೋಡಿದ್ರಲ್ಲ ಎಲ್ಲರೂ ಹೆಂಗೆ ಚಂದ್ರ ನೋಡೋಕ್ಕೆ ಕಾಯ್ತಿದ್ದಾರೆ. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕಾಣ್ತೀವಿ ಈ ಸಲ ಚಂದ್ರ. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ನಮ್ಮ ವೀಡಿಯೋದಲ್ಲಿ ಐತೆ, ನೋಡಿ ಕೈ ಮುಕ್ಕೊಳ್ರಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾವು ಪೂಜೆ ಎಲ್ಲ ಮುಗಿಸಿ ಮತ್ತು ನಮ್ಮ ಅಣ್ಣ ಅತ್ತಿಗೆಗೆ ವೇಟ್ ಮಾಡ್ತಾಯಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು. ನಮ್ಮ ಮನೆಯವ್ರು ಆಲ್ರೆಡಿ ಹೋಗಿ ಬಂದರು. ಅಷ್ಟೊತ್ತಿಗೆ ನಮ್ಮ ಅಣ್ಣನೂ ಬಂದ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಬಂದರು. ನೋಡಿ, ನಮ್ಮ ಮಂಜು ಅವರೆಲ್ಲ ಬಂದರು. ಮಂಜು ಚಂದ್ರ ನೋಡ್ದೇನೆ? ಚಂದ್ರನ ಅಚ್ಚ ನೀನು ನೋಡ್ದೇನೆ? ಚಂದ್ರ ನೋಡಿದೆ. ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ನಮ್ಮ ಅತ್ತಿಗೆನೂ ರೆಡಿಯಾಗಿ ಬಂದಿದ್ದರು. ಹಾಗೆ ನಾವು ದೇವಸ್ಥಾನದಲ್ಲೆಲ್ಲ ದೇವ್ರ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ತಾಗೆ ಕೂತ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಮನೆ ಹತ್ರ ಹೋಗಿ ಮತ್ತೆ ನೆಕ್ಸ್ಟು ಇನ್ನು ದೇವ್ರುಗಳಿದ್ವಲ್ಲ ಅಲ್ಲಿಗೆಲ್ಲ ಹೋಗೋಣ ಅಂತ ಹೊರಟ್ವಿ. ನನ್ನ ಅಳಿಯರು ತುಂಬ ಚಿದುಗರು, ಹಾಗಾಗಿ ನಮ್ಮ ಅಣ್ಣ ಮನೆ ಹತ್ರನೇ ಉಳ್ಕೊಂಡು ಅವ್ರನ್ನ ಕರ್ಕೊಂಡು ಬರಲ್ಲ ನಾನು, ನೀವು ಹೋಗ್ರಿ ಅಂತಂದು. ಹಾಗೆ ನಾವು ಆಂಜನೇಯನ ಗುಡಿ ಹತ್ರ ಬಂದ್ವಿ. ನೋಡಿ, ಈಗ ನೆಕ್ಸ್ಟ್ ಶ್ರೀರಾಮನವಮಿಗೆ ಆಂಜನೇಯನ ತೇರಿರೋದ್ರಿಂದ ಆಲ್ರೆಡಿ ರೆಡಿಯಾಗಕ್ಕೆ ಹೊರಗಡೆ ಬಂದಿದೆ. ಅಲ್ಲಿಂದ ಆಂಜನೇಯನ ಗುಡಿ ಮುಗಿಸ್ಕೊಂಡು ನೆಕ್ಸ್ಟ್ ಇದು ಬೀರಲಿಂಗೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ. ಬೀರಲಿಂಗೇಶ್ವರನ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಇದು ಸಿದ್ಧಾರೂಢ ಸ್ವಾಮಿ ಮಠ, ಅದಕ್ಕೆ ಬಂದ್ವಿ. ಹಾಗೆ ಅಲ್ಲಿಂದ ನೆಕ್ಸ್ಟ್ ಮೈಲಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನನ್ನ ಅಳಿಯ ನಮ್ಮನ್ನು ನೋಡ್ಕೊಂಬಿಟ್ಟ, ಜೊತೆಗೆ ಬಂದ, ಅವನಿಗೆ ಗಂಟೆ ಹೊಡೆಸಿದೆ. ಹಾಗೆ ನೆಕ್ಸ್ಟ್ ನಮ್ಮೂರಲ್ಲಿ ಇವತ್ತು ಮಾರಮ್ಮನ ಜಾತ್ರೆ ಬಗ್ಗೆ ಮಾತಾಡೋದಿತ್ತು. ಮಾತಾಡಿದರು. ಏನಂದರೆ 5 ವರ್ಷಕ್ಕೊಂದ್ಸಲನೇ ಅಂತ ಫಿಕ್ಸ್ ಮಾಡಿದರು. ಯಾವಾಗಲೂ ಮೊದಲು 3 ವರ್ಷಕ್ಕೊಂದ್ಸಲ ಇತ್ತು. ಹಾಗಾಗಿ ಈ ವರ್ಷ ಜಾತ್ರೆ ನಡೀತಾ ಇಲ್ಲ, ಇನ್ನೂ 2 ವರ್ಷ ಮುಂದಕ್ಕೆ ಹೋಯ್ತು. ಈ ವಿಡಿಯೋ ನಿಮ್ಗೆ ಏನಿಗೆ ಅನ್ನಿಸ್ತು? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಂತೂ ದೇವಸ್ಥಾನದ ಹತ್ರ ತುಂಬ ಬಾಯಿತ್ತು. ಯಾಕಂದರೆ ಒಬ್ಬರು 3 ವರ್ಷಕ್ಕೆ ಮಾಡಿರಿ ಅಂತಂದು, ಕೆಲವರು ಇಲ್ಲ 5 ವರ್ಷಕ್ಕೆ ಮಾಡಲಿ ಅಂತಂದು. ಕೊನೆಗೆ ದೊಡ್ಡವ್ರು ಹೇಳ್ದಾಗೆ 5 ವರ್ಷಕ್ಕೆ ಫಿಕ್ಸ್ ಆಯಿತು. ಹಾಗೆ ಅದೆಲ್ಲ ನೋಡ್ಕೊಂಬಂದು ಆಮೇಲೆ ನಮ್ಮಮ್ಮಗೆ ಇನ್ನು ನಮ್ಮ ಯಜಮಾನ್ರಿಗೆ ಕಾಲಿಗೆ ಬಿದ್ದಿರಲಿಲ್ಲ, ಹಾಗಾಗಿ ಬಂದು ಬಿದ್ವಿ. ಚಂದ್ರ ನೋಡಿದ್ವಿ ಅಂತಂದು ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಮತ್ತು ಇನ್ನೇನು ಒಳಗಡೆ ತಿಂಡಿ ಮಾಡೋಕ್ಕೆ ಹೊರಟ್ವಿ. ಓಕೆ, ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.